ಹಾಯ್ ಫ್ರೆಂಡ್ಸ್, ಕಡಿಮೆ ಸಮಯದಲ್ಲಿ ಮೊಟ್ಟೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತು ತುಂಬ ರುಚಿಯಾಗಿರುತ್ತೆ. ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಈ ರೀತಿಯ ಮೊಟ್ಟೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು. ಅದಕ್ಕೆ ಬೇಕಾದಂಥ ಪದಾರ್ಥಗಳು: 1 ಕಪ್ ತೆಂಗಿನ ತುರಿ, 1 ರಷ್ಟು ಟೊಮಟೊ, ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, 1 ಈರುಳ್ಳಿ, ಸ್ವಲ್ಪ ಹಸಿ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ. ಇವಾಗ ಒಂದು ಜಾರ್ಗೆ ಎಲ್ಲ ತೋರಿಸಿದಂಥ ಪದಾರ್ಥಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ಬೇಕು. ರುಬ್ಬಿದ ನಂತರ ರುಬ್ಬಿರೋ ಮಸಾಲೆ: 1 ದೊಡ್ಡ ಟೊಮಟೊ, 1 ಈರುಳ್ಳಿ, 3 ಎಗ್ ತೊಗೊಂಡಿದ್ದೀನಿ. ಇವಾಗ ಸ್ಪೈಸಸ್ಗೆ 1 ಪಲಾವ್ ಎಲೆ, ಎಲ್ಲ ಒಂದೊಂದು ಚಕ್ಕೆ, 1 ಲವಂಗ, 1 ಏಲಕ್ಕಿ, ಸ್ವಲ್ಪ ಸೋಂಪು, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಇವಾಗ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 3 ಎಗ್ ತೊಗೊತಿದ್ದೀನಿ. ಅದನ್ನು ಫಸ್ಟಿಗೆ ಹಾಕಿ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಈ ಫಸ್ಟಿಗೆ ಖಾರದ ಪುಡಿ ಅದೆಲ್ಲನೂ ಹಾಕ್ಬಾರ್ದು, ಯಾಕಂದರೆ ಅದು ಸೀದೋಗ್ಬಿಡುತ್ತೆ, ಸೊ ಚೆನ್ನಾಗಿರೋದಿಲ್ಲ. ಫಸ್ಟು ಎಗ್ನ ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಅದರ ಲೇಯರ್ ಎಲ್ಲ ಕಪ್ಪಾಗುತ್ತೆ, ಡ್ರೈ ಆಗುತ್ತೆ. ಅದಾದಮೇಲೆ ಒಂದು ಚಿಟಿಕೆ ಖಾರದ ಪುಡಿ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಅದು ಹಿಗ್ಬಿಡುತ್ತೆ. ಅದಾದಮೇಲೆಲ್ಲ ಅದನ್ನ ಸೈಡಿಗೆ ಎತ್ತಿಟ್ಕೊಬೇಕು. ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಇವಾಗ ಅದೇ ಬಾಂಡಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ತೋರಿಸಿದಂಥ ಓಲ್ ಸ್ಪೈಸಸ್ಗಳು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು, ಅದು ಘಮ ಬರೋ ತನಕ. ಆಮೇಲೆ ಒಂದು ಎರ್ಚಿಟ್ಕೊಂಡಂಥ ಈರುಳ್ಳಿ, ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು, ಹಸಿ ವಾಸನೆ ಹೋಗೋ ತನಕ. ಹಾಗೂ ಟೊಮಟೊನೂ ಸೇರಿಸ್ಕೊತಾ ಇದ್ದೀನಿ, ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ, ಫುಲ್ ಸಾಫ್ಟ್ ಆಗೋ ತನಕ ಬಾಡಿಸ್ತಾ ಇರಬೇಕು. ಅದೆಲ್ಲ ಸಾಫ್ಟ್ ಆದಮೇಲೆ ನೋಡಿ, ಈ ಥರ ಸಾಫ್ಟಾಗಿದೆ. ಈ ಥರ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಎಣ್ಣೆಲೇ ಬೇಯಿಸ್ಕೊಬೇಕು. ಆಮೇಲೆ ರುಬ್ಬಿಟ್ಕೊಂಡಂಥ ಅದನ್ನೆಲ್ಲ ಹಾಕಬೇಕು, ಮಿಕ್ಸ್ ಮಾಡಬೇಕು. ಅದಾದಮೇಲೆ ಮಸಾಲನೂ ಸೇರಿಸ್ಕೊತಿದ್ದೀನಿ. ಇವಾಗಲೇ ಎಲ್ಲ ಒಂದು ಸಲಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಆ ಕೊಬ್ಬರಿದೆಲ್ಲ ಹಸಿ ವಾಸನೆ ಹೋಗೋ ತನಕನೂ ಎಗ್ ಹಾಕ್ದಿರೇ ಎಲ್ಲದೂ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಅದು ಬೇಯಿಸ್ಕೊಬೇಕು. ಆ ಕೊಬ್ಬರಿ ಎಲ್ಲ ಬೇಯಿಸ್ಕೊಂಡು ಹಾಗೆ ಜಾರಲ್ಲಿ ಇನ್ನೂ ಮಸಾಲೆ ಇರುತ್ತಲ್ಲ, ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಅದರೊಳಗೆ ಹಾಕ್ತಾಯಿದ್ದೀನಿ. ತುಂಬ ನೀರಾಗಿ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ನಲ್ಲಿರಬೇಕು. ಇಲ್ಲಾಂದರೆ ಗಟ್ಟಿ ಇದ್ದರೆ ಅದು ಕುದ್ದು ಎಲ್ಲ ತಳ ಹಿಡಿದ್ಬಿಡುತ್ತಲ್ವ, ಅದಕ್ಕೆ. ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು,
ಅದಾದಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ತಿದ್ದೀನಿ. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷ ಕುದಿಸಿದ್ಮೇಲೆ ಈ ಥರ ಇಷ್ಟು ಗಟ್ಟಿ ಆಗುತ್ತೆ. ನೀರು ಹಾಕ್ತಿದೆ, ಆಮೇಲೆ ಎಗ್ ಹಾಕಿ ಇನ್ನೊಂದು 10 ನಿಮಿಷ ಕುದಿಸಿದ್ರೆ ಸರಿಯಾಗಿಬಿಡುತ್ತೆ. ಎಗ್ ಹಾಕಿದ್ಮೇಲೆ ತುಂಬ ತಿರುಗ್ಸಕ್ಕೆ ಹೋಗ್ಬಾರ್ದು, ಲೈಟಾಗಿ ಅಷ್ಟೇ ಹಾಕಿ ತಿರುಗಬೇಕು. ಎಗ್ಗೆಲ್ಲ ಬೇಕಾದರೆ ಚೆನ್ನಾಗಿರಲ್ಲ, ಅದು ಹಾಗೆ ಹೋಲ್ ಎಗ್ಗಿರಬೇಕು, ಹಾಗೆ ತಿನ್ನೋಕ್ಕೆ ಚೆನ್ನಾಗಿ. ಎಲ್ಲ ಆದಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಇದು ರೊಟ್ಟೆ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ, ಅನ್ನದ ಜೊತೆಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.